ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಕನ್ನಡ ವಿಷಯದ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಇಲ್ಲಿ ಒಂದು ಪರೀಕ್ಷೆಯ ಮಾದರಿ ಅಂದರೆ ಈಗಾಗಲೇ ನಡೆದು ಹೋದಂತಹ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ಒಂದು ಕನ್ನಡ ವಿಷಯದ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಷಯವನ್ನು ತಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಕನ್ನಡ ವಿಷಯದಲ್ಲಿ ಗದ್ಯ ಭಾಗ ಅಂತ ಹೇಳಿರುತ್ತೆ. ಆ ಗದ್ಯ ಭಾಗವನ್ನು ಕೊಟ್ಟು ಅದರ ಆಧಾರದ ಮೇಲೆ ಒಂದು 5 ಪ್ರಶ್ನೆಗಳಿರ್ತವೆ. ಈ ರೀತಿ ಕನಿಷ್ಠ ಇಲ್ಲಿ 4ರಿಂದ 5 ಗದ್ಯ ಭಾಗಗಳಿರ್ತವೆ. ಹಾಗಾಗಿ ನಾನು ಇವತ್ತು ಒಂದು ಗದ್ಯ ಭಾಗವನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಗದ್ಯ ಭಾಗದಲ್ಲಿ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅವುಗಳಿಗೆ 4 ಆನ್ಸರ್ಗಳಿರ್ತವೆ. ಸರಿಯಾದ ಉತ್ತರವನ್ನು ತಾವು ಇಲ್ಲಿ OMR ಪತ್ರಿಕೆಯಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ 25 ಅಂಕಗಳನ್ನು ತಾವು 25ಕ್ಕೆ 25 ಅಂಕಗಳನ್ನು ಪಡಿಬೇಕು ಅಂದರೆ ಯಾವ ರೀತಿಯಾಗಿ ಗದ್ಯ ಭಾಗವನ್ನು ತಾವು ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಿ ಬರೀಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಾವು ಇಲ್ಲಿ ವೀಕ್ಷಿಸಬಹುದು. ಮತ್ತು ನಮ್ಮ ಚಾನಲನ್ನು ಇಲ್ಲಿ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ಮುಂದೆ ಪ್ರತಿನಿತ್ಯವೂ ಕೂಡ ಇಲ್ಲಿ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಗಳು ತಮಗಾಗಿ ನಾನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಿಡಿಯೋವನ್ನು ಪ್ರಾರಂಭಿಸೋಣ. ಇಲ್ಲಿ ಗದ್ಯ ಭಾಗ ಅಂದರೆ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಾಹಿತಿ ಇರುವಂತಹ ಒಂದು ಗದ್ಯ ಭಾಗವನ್ನು ಕೊಟ್ಟು ಅದರ ಆಧಾರದ ಮೇಲೆ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದೊಂದು ಗದ್ಯ ಭಾಗಕ್ಕೂ. ಹಾಗಾದರೆ ಒಂದು ಮಾದರಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ. ಹಾಗಾದರೆ ಇಲ್ಲಿ ಗದ್ಯ ಭಾಗವನ್ನು ಯಾವ ರೀತಿ ಓದ್ಕೊಂಡು ನಾವು ಸರಿಯಾದ ಆನ್ಸರನ್ನು ಬರೀಬೇಕು ಅನ್ನೋದನ್ನು ಇವತ್ತು ತಾವು ವೀಕ್ಷಿಸಬಹುದು. ಇಲ್ಲಿ ನಾನು ಒಂದು ಗದ್ಯ ಭಾಗವನ್ನು ಓದ್ತೀನಿ. ಮೊದಲಿಗೆ ಅದನ್ನು ತಾವು ಏನು ಮಾಡಬೇಕು, ಇಲ್ಲಿ ಆ ಗದ್ಯ ಭಾಗಕ್ಕೆ ಸಂಪೂರ್ಣ ಆನ್ಸರ್ಗಳನ್ನು ತಾವು ಡೈರೆಕ್ಟಾಗಿ ಹುಡುಕ್ತಾ ಹೋಗೋದಕ್ಕಿಂತ ಒಂದು ಸಾರಿ ಗದ್ಯ ಭಾಗವನ್ನು ಮೊದಲಿಗೆ ಓದಬೇಕಾಗುತ್ತದೆ. ಇಲ್ಲಿ ನೋಡಿ, ಒಂದು ದಿನ ಒಬ್ಬ ವರ್ತಕನು ಬುದ್ಧ ಗುರುವಿನ ಬಳಿಗೆ ಬಂದು ಅವನನ್ನು ಬೈಯಲು ತೊಡಗಿದನು. ವರ್ತಕನು ಎಷ್ಟೇ ಬೈದರೂ ಬುದ್ಧ ಗುರುವು ಸುಮ್ಮನೆ ಇದ್ದು ಬಿಟ್ಟನು. ವರ್ತಕನ ಬೈಗುಳ ನಿಂತ ಮೇಲೆ ಬುದ್ಧ ಗುರುವು, ಅಣ್ಣ, ನಿನ್ನ ಮನೆಗೆ ಬಂದವರನ್ನು ಆದರಿಸುತ್ತೀಯೇ ತಾನೇ ಎಂದು ಕೇಳಲು ವರ್ತಕನು ಖಂಡಿತ ಎಂದನು. ಅವನಿಗೆ ಆಹಾರ ನೀಡುವೆಯೋ ಎಂದಾಗ ಹೌದು ಎಂದು ವರ್ತಕನು ನುಡಿದನು. ಆಗ ಬುದ್ಧ ಗುರುವು, ನೀನು ಕೊಟ್ಟಿದ್ದನ್ನು ಅವರು ಒಪ್ಪದಿದ್ದರೆ ಏನು ಮಾಡುವಿ ಎಂದು ಪ್ರಶ್ನಿಸಿದರು. ವರ್ತಕನು ನಕ್ಕು, ಇದೊಳ್ಳೆ ತಮಾಷೆಯ ಮಾತು, ಅವರಿಗೆ ಬೇಡವಾದರೆ ನಮ್ಮ ವಸ್ತು ನಮ್ಮಲ್ಲೇ ಇರುತ್ತದಲ್ಲವೇ ಎಂದನು. ಅದಕ್ಕೆ ಬುದ್ಧ ಗುರುವು ಮೆಲುದನಿಯಿಂದ, ಈಗ ನೀನು ಕೊಟ್ಟದ್ದು ನಿನ್ನಲ್ಲೇ ಉಳಿಯುವುದು ಎಂದನು. ಇದನ್ನು ಕೇಳಿದ ವರ್ತಕನು ನಾಚಿ ಮುಂದೆಂದೂ ಕೆಟ್ಟ ಮಾತನಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಇದು ಒಂದು ಪ್ಯಾರಾಗ್ರಾಫ್ ಇದೆ. ಇದರ ಮೇಲೆ ಪ್ರಶ್ನೆಗಳು ನೋಡ್ತಾ ಹೋಗ್ಬೋದು. 51ನೇ ಪ್ರಶ್ನೆ ಅಂತಿರುತ್ತೆ ಇದು. ಇಲ್ಲಿ ಇದು 2004 ಅಥವಾ 5ನೇ ವರ್ಷದ ಇದೊಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ವರ್ತಕನು ಬೈಯುತ್ತಿರುವಾಗ ಬುದ್ಧ ಗುರು ಅಂತಿದೆ. 4 ಉತ್ತರಗಳಿವೆ. ಇಲ್ಲಿ ಸುಮ್ಮನಿದ್ದನು, ಕೋಪಗೊಂಡನು, ಮುಗುಳ್ನಕ್ಕನು, ಅವನಿಗೆ ಅನ್ನವಿಟ್ಟನು ಅಂತಿದೆ. ಇಲ್ಲಿ ತಾವು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇ ಪ್ಯಾರಾಗ್ರಾಫದಲ್ಲಿ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ವರ್ತಕನು ಎಷ್ಟೇ ಬೈದರೂ ಬುದ್ಧ ಗುರು ಸುಮ್ಮನೆ ಎದ್ದು ಬಿಟ್ಟನು. ಹಾಗಾಗಿ ಇದರ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ, ಸುಮ್ಮನಿದ್ದನು. ಇನ್ನು ಎರಡನೇದು ನೋಡ್ತಾ ಹೋದಾಗ, ವರ್ತಕನು ಬಗೆಯಾಗಿ ಬೈದರೂ ಅವನನ್ನು ಅಣ್ಣ ಎಂದೇ ಕರೆಯುವಲ್ಲಿ ತೋರುವುದು ಬುದ್ಧ ಗುರುವಿನ ಇಲ್ಲಿ 1ನೇದು ದೊಡ್ಡತನ, 2ನೇದು ಹೇಡಿತನ, 3ನೇದು ಜಾಣತನ, 4ನೇದು ಅಸಡ್ಡೆ ಅಂತಿದೆ. ಇಲ್ಲಿ ಆತ ಬೈಯುತ್ತಿರುವಾಗ ಸುಮ್ಮನೆ ಇದ್ದದಕ್ಕೆ ಕಾರಣ ಇಲ್ಲಿ ಅವರ ಜಾಣತನ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಜಾಣತನ. ಇನ್ನು 53ನೇ ಪ್ರಶ್ನೆ, ವರ್ತಕನು ಬುದ್ಧ ಗುರುವನ್ನು ಬೈಯಲು ನಿಲ್ಲಿಸಿದ್ದೇಕೆಂದರೆ? ಇಲ್ಲಿ 4 ಆಪ್ಷನ್ಸ್ಗಳಿವೆ. ಇವನನ್ನು ಬೈದು ಪ್ರಯೋಜನವಿಲ್ಲವೆಂದು, ಬೈದು ತಾನೇ ಸುಸ್ತಾಗಿ ಹೋದ, ಬುದ್ಧ ಗುರು ಸುಮ್ಮನಿದ್ದ, ಈತನಿಗೆ ತನ್ನ ಬಗ್ಗೆಯೇ ನಾಚಿಕೆಯಾಯಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆತ ಯಾಕೆ ಸುಮ್ಮನಿದ್ದ ಅಂತ ತಾವು ಇಲ್ಲಿ ಪ್ಯಾರಾಗ್ರಾಫನ್ನು ಓದ್ತಾ ಹೋದಾಗ ಇಲ್ಲಿ ಕಡೆಗೆ ತಮ್ಮ ಮಾಹಿತಿ ಗೊತ್ತಾಗ್ಬೋದು. ಇದನ್ನು ಕೇಳಿದ ವರ್ತಕನು ನಾಚಿ ಮುಂದೆಂದೂ ಕೆಟ್ಟ ಮಾತನಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು ಅಂತಿದೆಯಲ್ಲ, ಅದೇ ಸರಿಯಾದ ಉತ್ತರ. ಅಂದರೆ ಈತನಿಗೆ ತನ್ನ ಬಗ್ಗೆಯೇ ನಾಚಿಕೆಯಾಯಿತು. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ಕಥೆ ಹಿಂದಿನ ಉದ್ದೇಶವೇನು ಅಂತಿದೆ. 4 ಆಪ್ಷನ್ಸ್ಗಳಿವೆ. ವರ್ತಕನ ದಡ್ಡತನ ತಿಳಿಸುವುದು, ಬುದ್ಧ ಗುರುವಿನ ಜಾಣತನ ತಿಳಿಸುವುದು, ಬುದ್ಧ ಗುರುವಿನ ಸಹನೆಯನ್ನು ತೋರಿಸುವುದು, ವರ್ತಕನ ಅಹಂಕಾರವನ್ನು ತೋರಿಸುವುದು ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಇವರು ಬಹಳ ತಾಳ್ಮೆಯಿಂದ ಇದ್ದರು ಗೌತಮ ಬುದ್ಧರು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 3 ಆಗುತ್ತೆ, ಬುದ್ಧ ಗುರುವಿನ ಸಹನೆಯನ್ನು ತೋರಿಸುವುದು.
ಇನ್ನು 55ನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಬುದ್ಧ ಗುರುವಿನ ಉತ್ತರದ ಪರಿಣಾಮವೇನೆಂದರೆ, ಇಲ್ಲಿ ವರ್ತಕನು ಇನ್ನು ಮುಂದೆ ಯಾರನ್ನೂ ಬೈಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಬುದ್ಧ ಗುರುವು ಬೈಗುಳವನ್ನೆಲ್ಲ ತಾನೇ ಸ್ವೀಕರಿಸಿದನು. ವರ್ತಕನಿಗೆ ತುಂಬ ಕೋಪ ಬಂತು. ಬುದ್ಧ ಗುರುವು ಸುಮ್ಮನಾದನು. ಇಲ್ಲಿ ಪರಿಣಾಮ ಏನು ಅಂದರೆ ಲಾಸ್ಟಿಗಿದೆ ನೋಡಿ, ವರ್ತಕನು ಇನ್ನು ಮುಂದೆ ಯಾರನ್ನೂ ಬೈಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಇದು ಸರಿಯಾದ ಉತ್ತರ. ಹೀಗೆ ತಾವುಗಳು ಇಲ್ಲಿ ಮೊದಲಿಗೆ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಬೇಕು ಒಂದು 2-3 ಸಾರಿ. ತದನಂತರ ಪ್ರಶ್ನೆಗಳು ಏನಿದೆ ಅಂತ ನೋಡಬೇಕು, ಅದರಲ್ಲಿ ಆಪ್ಷನ್ಸ್ಗಳು ಏನಿದೆ ನೋಡಬೇಕು. ಆ ಆಪ್ಷನ್ಸ್ಗಳು ಏನಾದರೂ ಗದ್ಯ ಭಾಗದಲ್ಲಿ ಬಂದಿವೆಯಾ ಅಂತ ವೀಕ್ಷಿಸಬೇಕು. ಕೆಲವು ಸಾರಿ ಇದನ್ನು ಟ್ವಿಸ್ಟ್ ಮಾಡಿರ್ತಾರೆ, ಹಾಗಾಗಿ ತಾವು ನಿಧಾನವಾಗಿ ವಿಚಾರ ಮಾಡಿ ಉತ್ತರವನ್ನು ಹಾಕಬೇಕಾಗುತ್ತೆ. ಇದು ಗದ್ಯ ಭಾಗ, ಇದು ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥದ್ದು. ಇದು ಗದ್ಯ ಭಾಗ ಅಂದರೆ ಒಟ್ಟು ಇಲ್ಲಿ 5 ಗದ್ಯ ಭಾಗಗಳಿರ್ತವೆ. ಒಂದೊಂದು ಗದ್ಯ ಭಾಗಕ್ಕೂ 5 ಪ್ರಶ್ನೆಗಳು ಅಂದರೆ 25 ಪ್ರಶ್ನೆಗಳಾಗುತ್ತೆ. ಹಾಗಾಗಿ ತಾವುಗಳು ಕೂಡ ಇಲ್ಲಿ ಸರಿಯಾಗಿ ಈ ಪ್ರಶ್ನೆಯನ್ನು ನೋಡಿ ಯಾವ ರೀತಿ ಬರೀಬೇಕು ಅನ್ನೋದು ತಮಗೀಗ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಗದ್ಯ ಭಾಗದೊಂದಿಗೆ ತಮ್ಮೊಂದಿಗೆ ನಾನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.